ಹಲೋ. ಆ ಡಿಸೆಂಬರ್ ತಿಂಗಳಲ್ಲಿ ನಾವೆಲ್ಲ ನಡುಗ್ತಾ ದಪ್ಪ ಸ್ವೆಟರ್ ಹಾಕ್ತೀವಿ. ಆದ್ರೆ ಮೇ ಜೂನ್ ಬಂದ್ರೆ ಸಾಕು, ತಂಪಾದ ನೀರಿನಲ್ಲಿ ಈಜ್ಬೇಕು, ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ, ಹೌದಲ್ವಾ? ಹೌದು, ಖಂಡಿತ. ಸೊ ದಿನಾ ಆಕಾಶದಲ್ಲಾಗ್ತಾ ಇರೋ ಈ ಬದಲಾವಣೆಗಳಿಗೂ ಮತ್ತು ಒಂದು ಜಾಗದ ಕಾಯಂ ಸ್ವಭಾವಕ್ಕೂ ಏನ್ ವ್ಯತ್ಯಾಸ ಅಂತ ನಮ್ಮ ಇವತ್ತಿನ ಈ ಆ ಮೂಲಗಳ ಆಳವಾದ ಅಧ್ಯಯನದಲ್ಲಿ ನೋಡೋಣ. ಖಂಡಿತ. ಆ, ಆಕಾಶದಲ್ಲಿ ಆಗುವ ಬದಲಾವಣೆಗಳು ಬರೀ ಮ್ಯಾಜಿಕ್ ಅಲ್ಲ. ಅಂದ್ರೆ ಅದರ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮಜಾವಾಗಿರುತ್ತೆ. ಹೌದು. ನನ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಉದಾಹರಣೆ ಹೊಳೀತು. ಹೇಳಿ. ನಮ್ ಮನೇಲಿರೋ ಬಟ್ಟೆಗಳನ್ನೇ ತಗೊಳ್ಳೋಣ. ಲೈಕ್ ವೆದರ್ ಅನ್ನೋದು ಇವತ್ತು ಮಳೆ ಬರ್ತಿದೆ ಅಂತ ನಾನ್ ಹಾಕೊಳ್ಳೋ ರೇನ್ ಕೋಟ್ ಅಥವಾ ಚಳಿಗೆ ಹಾಕುವ ಸ್ವೆಟರ್. ಕರೆಕ್ಟ್. ಆದ್ರೆ ಕ್ಲೈಮೇಟ್ ಅನ್ನೋದು ನನ್ನ ಕಪಾಟಿನಲ್ಲಿ ಅಂದ್ರೆ ಕ್ಲಾಸೆಟ್ನಲ್ಲಿರೋ ಎಲ್ಲಾ ಬಟ್ಟೆಗಳ ಕಲೆಕ್ಷನ್. ಈ ಹೋಲಿಕೆ ಸರಿನಾ? 100ಕ್ಕೆ 100 ಸರಿ. ವೆದರ್ ಅಂದ್ರೆ ದಿನದಿಂದ ದಿನಕ್ಕೆ ಅಥವಾ ಗಂಟೆಯಿಂದ ಗಂಟೆಗೆ ವೇಗವಾಗಿ ಬದಲಾಗುವ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್. ಓಹೋ, ಅಂದ್ರೆ ನಮ್ಮ ಮೂಡ್ ಬದಲಾದ ಹಾಗೆ. ಎಕ್ಸಾಕ್ಟ್ಲಿ. ಇವತ್ತು ಬೆಳಗ್ಗೆ ಬಿಸಿಲು, ಮಧ್ಯಾಹ್ನ ಮಳೆ ಬಂದ್ರೆ ಅದು ವೆದರ್. ಆದ್ರೆ ಸೀಸನ್ಸ್ ಅಂದ್ರೆ ಬೇರೆ. ಲೈಕ್ ಸ್ಪ್ರಿಂಗ್, ಸಮ್ಮರ್, ಆಟಮ್ ಮತ್ತು ವಿಂಟರ್ ಅಲ್ವಾ? ಹೌದು. ಇವು ಒಂದು ಕಥೆ ಪುಸ್ತಕದ ಬೇರೆ ಬೇರೆ ಚಾಪ್ಟರ್ಗಳಿದ್ದ ಹಾಗೆ. ಭೂಮಿ ಸೂರ್ಯನ ಸುತ್ತ ತಿರುಗುವಾಗ ಸ್ವಲ್ಪ ವಾಲಿತಿರುತ್ತದೆ. ಆ ವಾಲುವಿಕೆಯಿಂದಲೇ ನಮಗೆ ಬೇರೆ ಬೇರೆ ಸೀಸನ್ ಸಿಗುತ್ತವೆ. ಅಂದ್ರೆ ಕ್ಲೈಮೇಟ್ ಅನ್ನೋದು ಆ ಇಡೀ ಕಥೆ ಪುಸ್ತಕದ ಟೈಟಲ್ ಇದ್ದ ಹಾಗೆ ಅಂತಾಯ್ತು. ನಿಜ. ಅದು ನೂರಾರು ವರ್ಷಗಳಿಂದ ಒಂದೇ ತರ ಇರುತ್ತೆ. ಆ ಕ್ಲೈಮೇಟ್ ಏನಿರುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಯಾವ ಗಿಡ ಬೆಳೆಯುತ್ತೆ, ಯಾವ ಪ್ರಾಣಿ ಇರುತ್ತೆ ಅಂತ ನಿರ್ಧಾರ ಆಗುತ್ತೆ. ವಾವ್. ಅಂದ್ರೆ ಹಿಮಾಲಯದ ಹಿಮದಲ್ಲಿ ತೆಂಗಿನ ಮರ ಬೆಳೆಯೋಕೆ ಸಾಧ್ಯ ಇಲ್ಲ. ಖಂಡಿತ ಇಲ್ಲ. ಹಾಗೆ ಅತಿ ಚಳಿಯಿರುವ ಸೀಸನ್ಸ್ ಬಂದಾಗ ಕೆಲವು ಕರಡಿಗಳು ಬೆಚ್ಚಗೆ ಗುಹೆಯಲ್ಲಿ ಮಲಗಿ ನಿದ್ದೆ ಮಾಡ್ತವೆ. ಓ, ಹೈಬರ್ನೇಟ್ ಮಾಡ್ತವೆ. ಹೌದು. ಇದೆಲ್ಲ ಆಯಾ ಜಾಗದ ಕ್ಲೈಮೇಟ್ಗೆ ಪ್ರಕೃತಿ ಮತ್ತು ಪ್ರಾಣಿಗಳು ಹೊಂದಿಕೊಳ್ಳುವ ರೀತಿ. ಓಕೆ, ಒಂದೊಂದು ಜಾಗಕ್ಕೆ ಒಂದೊಂದು ಕ್ಲೈಮೇಟ್ ಇರುತ್ತೆ ಅಂತ ಒಪ್ಕೊಳ್ಳೋಣ. ಆದ್ರೆ ನಮ್ಮ ಇಂಡಿಯಾ ಕಥೆ ಏನು? ಇಂಡಿಯಾ ಅನ್ನೋದು ಒಂದೇ ದೇಶ ಅಲ್ವಾ? ಹಾಗಾದ್ರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಇಡೀ ದೇಶದ ಕಥೆ ಪುಸ್ತಕ ಒಂದೇ ತರಹ ಇದೆಯಾ? ಇಲ್ವೇ ಇಲ್ಲ. ನಮ್ಮ ಇಂಡಿಯಾ ಒಂದು ರೀತಿ ದೊಡ್ಡ ಕ್ಲೈಮೇಟ್ ಸೂಪರ್ ಮಾರ್ಕೆಟ್ ಇದ್ದ ಹಾಗೆ. ಕ್ಲೈಮೇಟ್ ಸೂಪರ್ ಮಾರ್ಕೆಟ್ ಕೇಳೋಕೆ ಬರೀ ಮಜಾವಾಗಿದೆ. ಹೌದು ತಾನೆ. ಇಲ್ಲಿ ಅದ್ಭುತವಾದ ರೀಜನಲ್ ವೇರಿಯೇಷನ್ ಇದೆ. ಒಂದೇ ದೇಶ ಆದ್ರೂ ನಮಗೆ ಬೇಕಾದ ಎಲ್ಲಾ ತರಹದ ವಾತಾವರಣ ಇಲ್ಲಿ ಸಿಗುತ್ತೆ. ಆದ್ರೆ ಇದು ಹೇಗ್ ಸಾಧ್ಯ? ಲೈಕ್ ಒಂದೇ ದೇಶದಲ್ಲಿ ಇಷ್ಟೊಂದು ರೀಜನಲ್ ವೇರಿಯೇಷನ್ ಹೇಗೆ ಕೆಲಸ ಮಾಡುತ್ತೆ? ಮೇಲಿಂದ ಶುರು ಮಾಡೋಣ. ಹಿಮಾಲಯದ ಪರ್ವತಗಳ ಹತ್ರ ತುಂಬಾ ಚಳಿ ಇರುತ್ತೆ. ಅದನ್ನ ನಾವು ಆಲ್ಪೈನ್ ಕ್ಲೈಮೇಟ್ ಅಂತೀವಿ. ಅಂದ್ರೆ ದೊಡ್ಡ ಫ್ರಿಡ್ಜ್ ಒಳಗಿದ್ದ ಹಾಗೆ. ಹೌದು. ಅಲ್ಲಿಂದ ಸ್ವಲ್ಪ ಕೆಳಗೆ ಬೆಟ್ಟಗಳ ತಪ್ಪಲಿನಲ್ಲಿ ಬಂದ್ರೆ ಆಹ್ಲಾದಕರವಾದ, ಅಂದ್ರೆ ಫ್ಯಾನ್ ಬೇಡ, ಕಂಬಳಿನೂ ಬೇಡ ಅನ್ನೋ ತರದ ವಾತಾವರಣ. ಓ, ನೈಸ್. ಅದನ್ನ ಟೆಂಪರೇಟ್ ಕ್ಲೈಮೇಟ್ ಅಂತೀವಿ. ಇನ್ನು ನಮ್ಮ ಉತ್ತರ ಭಾರತದ ಬಯಲು ಸೀಮೆಗಳಲ್ಲಿ, ಅಂದ್ರೆ ಡೆಲ್ಲಿ ಕಡೆ ನೋಡಿದ್ರೆ ಬೇಸಿಗೆಯಲ್ಲಿ ವಿಪರೀತ ಸೆಕೆ, ಚಳಿಗಾಲದಲ್ಲಿ ವಿಪರೀತ ಚಳಿ. ಅರೆ, ಇದು ಯಾವ ತರಹದ ಕ್ಲೈಮೇಟ್? ಇದನ್ನ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಕರೀತಾರೆ. ಹಾಗಾದ್ರೆ ದಕ್ಷಿಣ ಭಾರತ, ನಮ್ಮ ಕರಾವಳಿ, ಕೇರಳ, ಚೆನ್ನೈ ಕಡೆ ಹೋದ್ರೆ ಯಾವಾಗ್ಲೂ ಒಂದ್ ಬೆಚ್ಚಗಿನ ಸೆಕೆ ಮತ್ತು ಮಳೆ ಇರುತ್ತಲ್ಲ? ಕರೆಕ್ಟ್. ಆ ಜಾಗಗಳು ಸಮುದ್ರದ ಹತ್ತಿರ ಇರೋದ್ರಿಂದ ಅಲ್ಲಿ ಯಾವಾಗಲೂ ತಂಪಾದ ಮತ್ತು ಬೆಚ್ಚಗಿನ ಟ್ರಾಪಿಕಲ್ ಕ್ಲೈಮೇಟ್ ಇರುತ್ತೆ. ಅರ್ಥ ಆಯ್ತು. ಇನ್ನು ರಾಜಸ್ಥಾನದ ಕಥೆ ಏನು? ಅಲ್ಲಿ ಮರಳುಗಾಡು. ಮಳೆಯೇ ಇರಲ್ಲ, ಬರೀ ಬಿಸಿಲು. ಅದನ್ನ ಅರಿಡ್ ಕ್ಲೈಮೇಟ್ ಅಂತೀವಿ. ಅಥವಾ ಅದರ ಅಕ್ಕಪಕ್ಕದ ಸ್ವಲ್ಪ ಒಣಗದ ಜಾಗಗಳನ್ನ ಸೆಮಿ ಆರಿಡ್ ಕ್ಲೈಮೇಟ್ ಅಂತ ಕರಿತೀವಿ. ಒಂದು ನಿಮಿಷ, ಇಲ್ಲಿ ನನಗೊಂದು ದೊಡ್ಡ ಡೌಟ್ ಇದೆ. ಕೇಳಿ. ರಾಜಸ್ಥಾನದಲ್ಲಿ ಮಳೆನೇ ಇಲ್ಲ. ಆದ್ರೆ ನಮ್ಮ ಮೇಘಾಲಯದ ಕಡೆ ಹೋದ್ರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ಬೀಳುತ್ತೆ ಅಂತ ಓದಿದ್ದೀನಿ. ಹೀಗೆ ಯಾಕಾಗುತ್ತೆ? ಮೋಡಗಳು ರಾಜಸ್ಥಾನಕ್ಕೆ ಹೋಗಲ್ವಾ? ಇದೇ ಅಸ್ಲಿ ಮ್ಯಾಜಿಕ್. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದ ಬೆಟ್ಟಗಳು ಮತ್ತು ಸಮುದ್ರಗಳು ಇರೋ ರೀತಿ. ಹೌದಾ? ಹೌದು. ದಕ್ಷಿಣದಲ್ಲಿರುವ ದೊಡ್ಡ ಸಮುದ್ರದಿಂದ ಗಾಳಿ ನೀರಾವಿಯನ್ನು, ಅಂದ್ರೆ ಮಾಯಿಶ್ಚರ್ ಅನ್ನು ಹೊತ್ಕೊಂಡು ಬರುತ್ತೆ. ಓಕೆ. ಆ ಗಾಳಿ ಮೇಘಾಲಯದ ದೊಡ್ಡ ದೊಡ್ಡ ಬೆಟ್ಟಗಳಿಗೆ ಗುದ್ದಿದಾಗ ಆ ಬೆಟ್ಟಗಳು ದೊಡ್ಡ ಗೋಡೆ ತರಹ ನಿಂತು ಮೋಡಗಳನ್ನು ತಡೆಯುತ್ತವೆ. ಅಂದ್ರೆ ಮೋಡಗಳು ಮುಂದೆ ಹೋಗಕ್ಕೆ ಆಗಲ್ಲ? ಎಕ್ಸಾಕ್ಟ್ಲಿ. ಅಲ್ಲೇ ಮಳೆಯಾಗಿ ಸುರಿದು ಬಿಡುತ್ತವೆ. ಇದನ್ನೇ ನಾವು ನಮ್ಮ ರೈನ್ಫಾಲ್ ಪ್ಯಾಟರ್ನ್ಸ್ ಅಂತೀವಿ. ವಾವ್. ಅಂದ್ರೆ ಬೆಟ್ಟಗಳು ಬರೀ ಕಲ್ಲಲ್ಲ, ಅವು ಮೋಡಗಳನ್ನು ತಡೆದು ನಿಲ್ಲಿಸುವ ಟ್ರಾಫಿಕ್ ಪೊಲೀಸ್ ತರ ಕೆಲಸ ಮಾಡುತ್ತವೆ. ಹೌದು.
ಇನ್ನು ರಾಜಸ್ಥಾನದಲ್ಲಿ ಅಂತಹ ದೊಡ್ಡ ಬೆಟ್ಟಗಳು ಗಾಳಿ ಬರುವ ದಿಕ್ಕಿಗೆ ಅಡ್ಡಲಾಗಿ ಇಲ್ಲ. ಓ, ಹಾಗಾಗಿ ಮೋಡಗಳು ಮಳೆ ಸುರಿಸದೆ ಹಾಗೆ ಪಾಸ್ ಆಗ್ಬಿಡ್ತವೆ ಅಲ್ವಾ? ನಿಖರವಾದ ಉದಾಹರಣೆ. ನೀವು ಹೇಳಿದ ಹಾಗೆ ಪರ್ವತಗಳು ಟ್ರಾಫಿಕ್ ಪೊಲೀಸ್ ತರಹಾನೆ. ಸೂಪರ್. ಜೊತೆಗೆ ಉತ್ತರದಲ್ಲಿ ದೊಡ್ಡ ಹಿಮಾಲಯ ಪರ್ವತಗಳು ಇಲ್ಲದೆ ಹೋಗಿದ್ರೆ ರಷ್ಯಾ ಕಡೆಯಿಂದ ಬರುವ ಮಂಜಿನ ತಣ್ಣನೆ ಗಾಳಿ ನೇರವಾಗಿ ಇಂಡಿಯಾಗೆ ನುಗ್ಗಿ ನಮ್ಮ ಇಡೀ ದೇಶ ಫ್ರಿಡ್ಜ್ ತರ ಆಗ್ಬಿಡ್ತಿತ್ತು. ಅರೆ, ಹೌದು, ಆ ಪರ್ವತಗಳು ನಮ್ಮನ್ನ ಚಳಿಯಿಂದ ಕಾಪಾಡುತ್ತಿವೆ ಮತ್ತು ಉತ್ತರದಿಂದ ದಕ್ಷಿಣದವರೆಗಿನ ಟೆಂಪರೇಚರ್ ವೇರಿಯೇಷನ್ ಅನ್ನು ಕಂಟ್ರೋಲ್ ಮಾಡುತ್ತಿವೆ. ಎಷ್ಟೊಂದು ಇಂಟ್ರೆಸ್ಟಿಂಗ್. ನಾವು ಪ್ರತಿದಿನ ನೋಡುವ ವೆದರಿಂದ ಹಿಡಿದು ದೇಶದ ಕ್ಲೈಮೇಟ್ವರೆಗೆ ಎಲ್ಲವೂ ಈ ಬೆಟ್ಟಗಳು, ಸಮುದ್ರಗಳು ಹೇಗೆ ನಿಂತಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಖಂಡಿತ, ಇದು ಭೌಗೋಳಿಕ ಆಕಾರದ ಕಮಾಲ್.